ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಫೈನಲಿ ಸುಶಾಂತ್ ಹಾಗೆ ಆರಾಧನಾ ಲವ್ ಹಾಗೆ ಧರ್ಮೇಂದ್ರ ಪ್ರಧಾನ್ ಕರ್ಕೊಂಡು ಹೋಗ್ತಿರೋದು ಎಲ್ಲಿಗೆ? ಅತ್ತೆ ಮಾಮ ಮತ್ತು ಸೊಸೆಯ ಬೆಗ್ ರೈಡ್ ಏನಾಗ್ತದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಪಾಪ ಆರಾಧನಾ ಯಾವುದೇ ರೀತಿ ತಪ್ಪು ಮಾಡದೇ ಇದ್ರೂ ಕೂಡ ಎಲ್ಲರ ಒಂದು ಟೀಕೆಗೆ ಗುರಿ ಆಗ್ಬೇಕಾಗತ್ತಾ. ಈ ಕಡೆ ಧರ್ಮೇಂದ್ರ ಪ್ರಧಾನ್ ಅವರು ಕೂಡ ಸುಸಿನ ತಪ್ಪು ತಿಳ್ಕೊಂಡ್ಬಿಡ್ತಾರೆ. ಇದಕ್ಕೆಲ್ಲ ಕಾರಣ ಗಣಪತಿ ಹಾಗೆ ಅಮ್ಮು ಇಬ್ರು ಕೂಡ ಸೇರ್ಕೊಂಡಿದ್ದೆ ಮತ್ತೊಬ್ಬರು ಜ್ಯೂಸನ್ನ ಆರಾಧನೆಗೆ ಕೊಡೋದ್ರ ಮುಖಾಂತರ ಅವಳು ಒಂದು ಸೀನ್ನೇ ಕ್ರಿಯೇಟ್ ಮಾಡೋ ಹಾಗೆ ಮಾಡ್ತಾರೆ. ಇಡೀ ಒಂದು ಮನೆ ವಾತಾವರಣನೇ ಹಾಳು ಮಾಡಿಬಿಡ್ತಾಳೆ ಆರಾಧನಾ. ಜೊತೆಗೆ ಅಮ್ಮುವಿನ ಮುಖವಾಡನ ಕೂಡ ಕಳ್ಚಿಡ್ತಾಳೆ. ಅಮ್ಮು ಮುಖವಾಡ ಕಳ್ಚಿಟ್ಟಿದ್ದೇನೋ ಆಯ್ತು, ಆದ್ರೆ ಎಲ್ಲರೂ ಕೂಡ ನಂಬದ್ರಪ್ಪ ಇಲ್ವೇ ಇಲ್ಲ. ಅಮ್ಮು ಬಗ್ಗೆ ಬ್ಲೈಂಡ್ ಆಗಿ ನಂಬಿಕೆ ಇಟ್ಕೊಂಡ್ಬಿಟ್ಟಿದ್ದಾರೆ ಮನೆಯಲ್ಲಿ. ಈ ಕಡೆ ಅತ್ತೆ ಮಾವಂಗೆ ಎಚ್ಚರಿಕೆ ಕೊಡ್ತಾಳೆ, ಅವಳು ಸರಿ ಇಲ್ಲ ಹಾಗೆ ಹೀಗೆ ಎಲ್ಲ ಅಂದಿದ್ದಾಯ್ತು. ಇವಳ ಆಟೋಪ ಜಾಸ್ತಿ ಆಗ್ತಿದ್ದಾಗೆ ತನ್ನ ಮಗಳ ಬಗ್ಗೆ ಮಾತಾಡ್ತಿದ್ದಾಳೆ ಅಂತ ಒಂದು ಕಪಾಳ ಮೋಕ್ಷ ಕೂಡ ಮಾಡ್ತಾರೆ ಸಾವಿತ್ರಿ ಅವರು. ನಂತರ ಜನಗಳೆಲ್ಲ ಹೋಗ್ತಾರೆ. ಫೈನಲಿ ಇದೇನಿದು, ಏನಾಗಿದೆ ಅವಳಿಗೆ, ನಮ್ಮ ಮನೆ ಮರ್ಯಾದೆ ತೆಗೆದುಬಿಟ್ಲಲ್ಲ ಅಂತ ಅಂದ್ಕೊಂಡು ಧರ್ಮೇಂದ್ರ ಪ್ರಧಾನ್ ವಿಚಾರ ಮಾಡ್ಕೋತಿದ್ರೆ, ಅಂಕಲ್ ನಾನು ಒಂದು ವಿಷಯ ಹೇಳ್ತೀನಿ, ಇದು ಯಾಕೆ ಆಯಿತು ಅಂತ ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ಮನೆ ವಿಷಯಕ್ಕೆ ಇಂಟರ್ಫಿಯರ್ ಆಗ್ತಿದ್ದೀನಿ ಅಂತ. ಇದನ್ನೆಲ್ಲ ಮಾಡಿದ್ದು ಗಣಪತಿ ಅಂಕಲ್ ಅಂತ ಹೇಳ್ತಿದ್ದಾಗೆ ಏನಮ್ಮ ಮಾಡಿದೆ ನಾನು ಅಂದಾಗ, ನೀವೇ ತಾನೇ ಜ್ಯೂಸ್ ತಂದು ಕೊಟ್ಟಿದ್ದು, ಕುಡಿತೀಯಾ ಅಂತ ಕೇಳ್ತಿದ್ದು. ಆಗಲಿ ನನಗೆ ಅನುಮಾನ ಇತ್ತು ಅಂದಾಗ, ಅಂದರೆ ಜ್ಯೂಸ್ ತಂದು ಕೊಟ್ಟು ಮಾತ್ರಕ್ಕೆ ಅದನ್ನು ನಾನೇ ಮಾಡಿದೆ ಅಂತ ಅರ್ಥನಾ, ನಾನೇ ಎಲ್ಲನೂ ಮಾಡಿಬಿಟ್ನಾ ಅಂದಾಗ, ಇಲ್ಲ ಅಂಕಲ್ ನಾನು ಅವಾಗ ನೀರು ಕುಡಿಬೇಕಿತ್ತು, ಅವಾಗ ಬಂದೆ, ಆಗ ನಿಮ್ಮ ಕೈಯಲ್ಲಿ ಏನಿತ್ತು, ಏನೋ ಒಂದು ಪೌಡರ್ ಇತ್ತು, ಬಾಟಲ್ ಇತ್ತು, ಅದನ್ನು ನೀವು ಮಿಕ್ಸ್ ಮಾಡೋಕ್ಕೆ ಹೋಗ್ತಿದ್ರಿ. ನಾನು ಬಂದ ತಕ್ಷಣ ನೀವು ಅದನ್ನು ಗಾಬರಿ ಬಿದ್ರಿ, ಏನು ಅಂತ ಕೇಳಿದ್ದಕ್ಕೆ ಗ್ಲೂಕೋಸ್ ಅಂತ ಸುಳ್ಳು ಹೇಳಿದ್ರೆ. ನಂತರ ಅದೇ ಜ್ಯೂಸನ್ನು ತಂದು ಆರಾಧನಾ ಕೊಟ್ಟರೆ. ಅಂದಮೇಲೆ ಅವಳು ಈ ರೀತಿ ಆಡ್ತಿರೋದೇ ಜ್ಯೂಸ್ ಕುಡಿದ್ಮೇಲೆ ಅಂದಮೇಲೆ ಅದರಲ್ಲಿ ನಾನು ಹೋಗಿ ಚೆಕ್ ಮಾಡಿದೆ. ನೋಡಿ ಅಂಕಲ್ ನೀವು ಕೂಡ ಆ ಜಾರಲ್ಲಿ ಇರ್ತಕ್ಕಂಥ ಜ್ಯೂಸು ತುಂಬಾ ಸ್ಮೆಲ್ ಬರ್ತಿದೆ ಅಂತಾಗ ಮೂಸ್ತಾರೆ, ಅದು ಕೂಡ ಸ್ಮೆಲ್ ಮಾಡಿದಾಗ ಅದೇ ರೀತಿ ಒಂದು ರೀತಿ ಘಾಟನ್ ಸ್ಮೆಲ್ ಬರುತ್ತೆ. ಸ್ಮೆಲ್ ಮಾಡೋಕೆ ಆಗ್ತಿಲ್ಲ, ಗೊತ್ತಾಗ್ಬಿಡತ್ತೆ ಏನೋ ಮಿಕ್ಸ್ಡ್ ಮಾಡಿದ್ದಾರೆ, ಅದರಿಂದಾನೇ ಮತ್ತೆ ಬಂದು ಈ ರೀತಿ ನಡ್ಕೋತಿದ್ದಾಳೆ ಆರಾಧನಾ ಅಂತ. ಆರಾಧನಾ ಈ ರೀತಿ ನಡ್ಕೋತಿದ್ದಾಗೆ, ಅಯ್ಯೋ ಎಂಥ ತಪ್ಪು ಮಾಡಿಬಿಟ್ಟೆ ಪಾಪ, ಆ ಹುಡುಗಿಗೆ ಬೈದ್ಬಿಟ್ನಲ್ಲ ಗಣಪತಿ, ನೀನೆಂಥ ಕೆಲಸ ಮಾಡ್ತೀಯಾ ಅಂತ ಗೊತ್ತಿರಲಿಲ್ಲ ಅಂತ ಹೇಳಿ ಕಪಾಳ ಮೋಕ್ಷ ಮಾಡ್ತಾರೆ ಧರ್ಮೇಂದ್ರ ಪ್ರಧಾನ್ ಅವರು ಕೂಡ. ನಂತರ ಎಲ್ಲರೂ ಕೂಡ ಮೇಲೆ ಬೆರಳಿಟ್ಕೊಂಡ್ರೆ, ಯಾಕೆಂತ ಕೆಲಸ ಮಾಡಿದೆ ಅಂದರೆ, ಅದು ಬೆಳಿಗ್ಗೆ ಅವಳು ನನ್ನ ಬಗ್ಗೆ ಎಷ್ಟೆಲ್ಲ ಮಾತಾಡಿಲ್ಲಲ್ವ, ಅದಕ್ಕೆ ಅಂದಾಗ ರಿವೆಂಜ್ ತೊಳೋಕೆ ಇಂಥ ಕೆಲಸ ಮಾಡಿಬಿಟ್ಯಾ, ನನ್ನ ಕಣ್ಮುಂದೆ ನಿಂತ್ಕೋಬೇಡ ಹೋಗು ಅಂತಾರೆ. ಹೆಂಡತಿ ಕೂಡ ಬೈತಾರೆ. ನಂತರ ಈ ಕಡೆ ಅಮ್ಮು ಮೈ ಗಾಡ್ ನಾನು ಎಸ್ಕೇಪ್ ಆದೆ ಅಂತ ಅನ್ಕೋತಾಳೆ. ನಂತರ ಏನಿದೆಲ್ಲ ಅಂದಾಗ, ನಿಂದು ಮತ್ತು ನಿನ್ನ ತಮ್ಮಂದು ಇಬ್ಬರದನ್ನು ಕೂಡ ಸಹಿಸಿ ಸಾಕಾಗೋಗಿದೆ, ಸಾಕು ನಿಲ್ಲಿಸಿ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಆರಾಧನಾ ಪ್ರಜ್ಞೆ ತಪ್ಪಿ ಬಿದ್ದರೆ ತಕ್ಷಣ ಹೋಗಿ ಮೂರ್ಛೆ ಹೋಗಿರೋ ಆರಾಧನಾ ರೂಮಲ್ಲಿ ಹೋಗಿ ಮಲಗಿಸ್ತಾರೆ. ತಕ್ಷಣ ಈ ಕಡೆ ಆರಾಧನೆಗೆ ನೆನಪಾಗತ್ತೆ, ಪ್ರಜ್ಞೆ ಬರುತ್ತೆ. ಅಕ್ಕ ನಾನು ಏನೋ ಮಾಡಿದೆ ಅಲ್ವಾ, ಅತ್ತೆ ಮಾವಂಗೆ ತುಂಬ ಬೇಜಾರು ಮಾಡಿದ್ದೀನಿ, ತುಂಬ ಮಿಸ್ಬಿಹೇವ್ ಆಗಿ ನಡ್ಕೊಂಡಿದ್ದೀನಿ, ಬಟ್ ಯಾಕೆ ನಡ್ಕೊಂಡೆ, ಏನು ಮಾಡಿದೆ ಅಂತ ಗೊತ್ತಿಲ್ಲ, ಪ್ಲೀಸ್ ಅಕ್ಕ ಏನು ಮಾಡಿದೆ ಹೇಳಿ ಅಂತಿದ್ರೆ, ಈ ಕಡೆ ಮಹತಿ ಏನೂ ಆಗಿಲ್ಲ ಆರಾಧನಾ, ನಿಂದೇನು ತಪ್ಪಿಲ್ಲ, ಬೇರೆ ಯಾರು ಮಾಡಿ ತಪ್ಪಿಗೆ ನೀನು ಹೊಣೆ ಆಗಿದೆಯಾ ಅಷ್ಟೇ. ಗಣಪತಿ ಅಂಕಲ್ ನಿನ್ನ ಜ್ಯೂಸ್ಗೆ ಮತ್ತೊಬ್ಬರು ಔಷಧಿನ ಮಿಕ್ಸ್ ಮಾಡಿಕೊಟ್ಟಿದ್ರು, ಅದಕ್ಕೋಸ್ಕರ ನೀನು ಆ ರೀತಿ ಆಡಿದೆ, ಅಂದಮೇಲೆ ನಿಂದೇನೂ ತಪ್ಪಿಲ್ಲ ಅಂತ ಹೇಳ್ತಾರೆ. ನಂತರ ಈ ಕಡೆ ಧರ್ಮೇಂದ್ರ ಪ್ರಧಾನ್ ಅವ್ರು ಕೂಡ ಬರ್ತಾರೆ. ಧರ್ಮೇಂದ್ರ ಪ್ರಧಾನ್ ಅವ್ರು ಬಂದು, ಹೇಗಿದೆಯಾ ಮಗಳೇ, ಚೆನ್ನಾಗಿದೆಯಾ, ನಿನ್ನ ಬಗ್ಗೆ ನಾನು ತಪ್ಪು ತಿಳ್ಕೊಂಬಿಟ್ಟೆ ಅಮ್ಮ, ಯೋಚನೆ ಮಾಡಬೇಕಿತ್ತು, ದಯವಿಟ್ಟು ನಮ್ಮನೆಯವರಿಂದ ಇಂಥ ಕೆಲಸ ಆಗಿಬಿಡ್ತು, ದಯವಿಟ್ಟು ಕ್ಷಮಿಸ್ಬಿಡಮ್ಮ ಅಂತ ಹೇಳ್ತಾರೆ. ನಂತರ ಅಯ್ಯೋ ಪರವಾಗಿಲ್ಲ ಮಾವ ಅಂತ ಹೇಳ್ತಾರೆ. ನಂತರ ಈ ಕಡೆ ನೀನು ಯಾಕಮ್ಮ, ಹೌದು ಆ ಮತ್ತಲ್ಲೇ ನೀನು ಅಮ್ಮ ಬಗ್ಗೆ ತುಂಬ ತಪ್ಪಾಗಿ ಮಾತಾಡ್ತಿದ್ದೆ, ಯಾಕೆ ರೀತಿ ಮಾತಾಡ್ತಿದ್ದೆ ಅಂತ ಅರ್ಥ ಆಗಲಿಲ್ಲ ಅಂತಂದರೆ, ಈ ಕಡೆ ಅಮ್ಮಗೆ ಭಯ ಶುರು ಆಗಿಬಿಡುತ್ತೆ, ಅಪ್ಪ ಪ್ರಶ್ನೆ ಮಾಡ್ತಿದ್ದಾರಲ್ಲ ಅಂತ. ನಂತರ ನೀನು ಅಂದ್ಕೊಂಡಿರೋದು ತಪ್ಪು ಮಗಳೇ, ಯಾರೋ ನಿನಗೆ ಏನೋ ತಪ್ಪಾಗಿ ಹೇಳಿದ್ದಾರೆ ಅನಿಸುತ್ತೆ. ಅಮ್ಮ ತುಂಬಾ ಒಳ್ಳೆ ಹುಡುಗಿ, ಅವಳು ಮುತ್ತಿನಂಥ ಹುಡುಗಿ, ಅವಳ ಸ್ವಭಾವ ನಿನಗಿನ್ನೂ ಗೊತ್ತಿಲ್ಲ, ನೀವಿಬ್ಬರು ಅಕ್ಕ ತಂಗಿರ ಥರ ಇರಬೇಕು. ಅಮ್ಮ ಬಾಯಿಲಿ ನೀನು ಅವಳು ಮಾಡಿದ್ದನ್ನೆಲ್ಲ ಮರ್ತುಬಿಟ್ಟು ಅವಳ ಜೊತೆಯಾಗಿ ಇರಬೇಕು ನೀನು ಅಂತ ಕೇಳಿದಕ್ಕೆ, ಅಯ್ಯೋ ಅಪ್ಪ ನಾನು ಆಲ್ರೆಡಿ ಎಲ್ಲ ಕೂಡ ಮರ್ತುಬಿಟ್ಟಿದ್ದೀನಿ, ಅವಳದೇನು ತಪ್ಪಿಲ್ಲ ಬಿಡಿ, ಏನೋ ಮತ್ತಲ್ಲ ಆ ರೀತಿ ಮಾತಾಡಿದಾಳೆ ಅಂತ ಹೇಳ್ತಾಳೆ. ತಕ್ಷಣ ಈ ಕಡೆ ಗೆರೂರಾಗೆ ಬೀಡ್ತಿದ್ದಾಳೆ ವ್ಯಂಗ್ಯನಾಗಿ ಆರಾಧನಾ ಕಡೆ. ಬಟ್ ಆರಾಧನಾಗೆ ಏನು ಮಾಡೋದು, ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ನಂತರ ಈ ಕಡೆ ಅಂಕಲ್ ನನಗೆ ಟೈಮ್ ಆಯಿತು, ನಾನು ಹೋಗಿ ಬರ್ತೀನಿ ಅಂತ ಹೇಳ್ತಾರೆ ಮಹತಿ. ನಂತರ ಸರಿ ಆಯಿತು ಅಮ್ಮ ಅಂತ ಹೇಳ್ತಾರೆ. ನಂತರ ಈ ಕಡೆ ಮೂರ್ತಿ ಅಂಕಲ್ ಅಂತೂ ನಾನು ನಿಂತ್ಕೊಂಡೆ ಇಷ್ಟೆಲ್ಲ ಆಗೋಯ್ತಲ್ಲ, ಎಂಥ ಕೆಲಸ ಆಗೋಯ್ತು ಅಂತ ಅನ್ಕೋತಾರೆ. ನಂತರ ಈ ಕಡೆ ಹೋಗಬೇಕಾದ್ರೆ ಫಲತಾಂಬೂಲ ಕೊಟ್ಟು ಮುತ್ತೈದೆಗೆ ಕಳಿಸ್ಕೊಡ್ತಿದ್ದಾರೆ. ನಂತರ ನಾನು ನಿಮಗಿಂತ ಚಿಕ್ಕವಳು ಆಂಟಿಗೆ, ಬಟ್ ಈ ರೀತಿ ಮಾತಾಡ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ, ಆರಾಧನಾ ತುಂಬಾ ಒಳ್ಳೆ ಹುಡುಗಿ ಆಂಟಿ,
ಅವಳ ಬಗ್ಗೆ ನೀವು ಸೊಸೆ ಅಂತ ಒಪ್ಕೊಳ್ಳೋದು ಒಳ್ಳೇದು ಅಂತ ಹೇಳಿ ಹೋಗ್ತಾಳೆ. ನಂತರ ಆರಾಧನಾಗೆ, ನೋಡು ಆರಾಧನಾ, ಇಂಥ ಎಷ್ಟೋ ಕಷ್ಟಗಳನ್ನ ನಾನು ಎದುರಿಸಿ ಬಂದಿದ್ದೀನಿ, ನನ್ನ ಮನೇಲೂ ಕೂಡ ಇದೇ ರೀತಿ ಇತ್ತು, ಅದು ಎಲ್ಲವನ್ನ ಕೂಡ ಧೈರ್ಯವಾಗಿ ಎದುರಿಸಿದೆ. ಮನೇಲಿ ಎಲ್ಲವೂ ಕೂಡ ಸರಿ ಇರೋದಿಲ್ಲ, ಕೆಲವೊಬ್ರು ಈ ರೀತಿ ಇರ್ತಾರೆ, ಆದರೆ ಅದರಲ್ಲಿ ನಾವು ಎಚ್ಚೆತ್ಕೊಂಡು ಮೈಯೆಲ್ಲ ಕಣ್ಣಾಗಿರಬೇಕು. ನೀನು ಕೂಡ ಹಾಗೇನೆ, ಯಾವುದಕ್ಕೂ ಕೂಡ ಹಂಚಬೇಡ, ಎದುರುಬೇಡ. ಜೊತೆಗೆ ನಿಮ್ಮ ಅತ್ತೆ ಮಾವನ ಪ್ರೀತಿ ಸಂಪಾದನೆ ಮಾಡಿದ್ರೆ ಯಾರೂ ಕೂಡ ನಿನ್ನ ವಿರುದ್ಧ ಏನೂ ಕೂಡ ಮಾಡೋಕ್ಕಾಗೋದಿಲ್ಲ ಅಂತ ಧೈರ್ಯ ಹೇಳಿ ಹೋಗ್ತಾಳೆ. ನಂತರ ಗಣಪತಿ ಅಂಕಲ್ ಬಂದಿದ್ದೆ ಇಲ್ಲಿ ಆರಾಧನಾ ಬಳಿ, ದಯವಿಟ್ಟು ಕ್ಷಮಿಸ್ಬೇಡಮ್ಮ ಅಂತ ಕೇಳ್ತಿದ್ದಾರೆ. ಪರವಾಗಿಲ್ಲ, ನನಗೆ ಬೈದು ಹೇಳಿದರೆ ಏನೂ ಬೇಜಾರಾಗ್ತಿರ್ಲಿಲ್ಲ, ಆದರೆ ಅದರಿಂದ ಮಾವ ಅತ್ತೆ ಮರ್ಯಾದೆ ಹೋಯ್ತಲ್ಲ, ಅದಕ್ಕೆ ತುಂಬ ಬೇಜಾರಾಗ್ತದೆ ಅಂದಾಗ ನನಗೆ ತಿಳಿದೆ ಅಂತ ತಪ್ಪು ಮಾಡಿಬಿಟ್ಟೆ, ನಾನಂತ ತಪ್ಪು ಮಾಡಬಾರ್ದಿತ್ತು, ದಯವಿಟ್ಟು ಕ್ಷಮಿಸ್ಬೇಡಮ್ಮ ಆರಾಧನಾ ಅಂತ ಕೇಳ್ಕೊತಾರೆ. ನಂತರ ಸರಿ ಆಯಿತು ಅಂಕಲ್ ಅಂತ ಹೇಳಿ ಹೋಗಿದ್ದೆ. ಈ ಕಡೆ ಧರ್ಮೇಂದ್ರ ಪ್ರಧಾನ್ ಅವರು ಮತ್ತೆ ಇದೇನಾದ್ರು ರಿಪೀಟ್ ಆದರೆ ನಾನು ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ ಗಣಪತಿ ಅಂತ ರೇಗ್ತಾರೆ. ಸರಿ ಬಾಮ ಅಂತ ಹೇಳಿ ಹೋಗ್ತಾರೆ. ನಂತರ ಈ ಕಡೆ ಅಮ್ಮು ಮತ್ತು ಸಾವಿತ್ರಿ ಅವರಂತೂ ಗಣಪತಿನ ನೋಡ್ತಿದ್ದಾರೆ. ಈ ಕಡೆ ಅಮ್ಮು ಇನ್ನೂ ಕೂಡ ಅವಳು ಬುದ್ಧಿ ಬಿಟ್ಟಿಲ್ಲ, ಈ ಕಡೆ ಗಣಪತಿ ಅವ್ರು ಕೂಡ ಅವ್ರ ಬುದ್ಧಿನ ಬಿಟ್ಟಿಲ್ಲ. ಫೈನಲಿ ಮತ್ತೆ ಅಮ್ಮ ಮತ್ತು ಗಣಪತಿ ಸೇರಿಕೊಂಡು ಮತ್ತಷ್ಟು ಪ್ಲ್ಯಾನ್ ಮಾಡೋದ್ರ ಮುಖಾಂತರ ಆರಾಧನಾಗೆ ಪ್ರಾಬ್ಲಮ್ ಕೊಡೋದಂತೂ ಶತಸಿದ್ಧ. ಬಟ್ ಅವತ್ತು ಇಲ್ಲಿ ಆರಾಧನನ ಆಫೀಸ್ಗೆ ಕರ್ಕೊಂಡು ಹೋಗಬೇಕಾದಾಗ ಇಲ್ಲಿ ಅಮ್ಮು ಬಂದು ಬ್ರೇಕ್ ಹಾಕಿದ್ಲು, ಅಮ್ಮನ ನಾಟಕ ಮಾಡಿಸಿ. ಬಟ್ ಇವತ್ತು ಯಾವುದೇ ರೀತಿ ಬ್ರೇಕ್ ಹಾಕೋಕ್ಕಾಗಿಲ್ಲ. ಹಾಗಾಗಿ ಇವತ್ತು ಧರ್ಮೇಂದ್ರ ಪ್ರಧಾನ್ ಅವರು ತನ್ನ ಬೈಕಲ್ಲಿ ಹಳಿ ಒಂದು ಚೀತಕ್ ಬೈಕ್ನಲ್ಲಿ ತನ್ನ ಸೊಸೆ ಮುದ್ದುನ ಆರಾಧನನ ಕರ್ಕೊಂಡು ಅವ್ರ ತಂದೆ ಕಟ್ಟಿರೋ ಫ್ಯಾಕ್ಟ್ರಿಗೆ ಕರ್ಕೊಂಡು ಹೋಗ್ತಿದ್ದಾರೆ. ಈ ಕಡೆ ಅತ್ತೆ ಮಾವ ಮತ್ತು ಸೊಸೆ ಇಬ್ಬರು ಕೂಡ ಬೈಕಲ್ಲಿ ಹೋಗ್ತಾ ಇದ್ರೆ, ಈ ಕಡೆ ಬೈಕಲ್ಲಿ ಹೋಗ್ತಿದ್ರೆ ಈ ಕಡೆ ಸುಶಾಂತ್ ಅಂತೂ ಫೋಟೋ ನೋಡಿಕೊಂಡು ಎಷ್ಟು ಮುದ್ದಾಗಿ ಕಾಣಿಸ್ತಿದ್ದೀರ ಮುನಿಯಮ್ಮ. ಫೋಟೋ ನೋಡ್ತಿದ್ರೆ ಹಾಗೆ ನೋಡ್ತಾ ಇರಬೇಕು ಅನಿಸುತ್ತೆ. ಅವ್ನಿಗೊಳ್ಳೆ ಹೊಟ್ಟೆ ಕಿಚ್ಚು ನೋಡೋದಕ್ಕೆ ಬಿಡೋದಿಲ್ಲ. ಇಷ್ಟು ಮುದ್ದಾಗಿ ಕಾಣಿಸ್ತಿದ್ದೀರ ಅಂದರೆ ನೋಡದೆ ಇರೋಕ್ಕಾಗುತ್ತಾ? ಓ ಮೈ ಗಾಡ್, ಏನೇ ಮಾಡಿದ್ರು ಗಂಡ ಅಂತ ಒಪ್ಕೊಳ್ಳಲ್ಲ, ನಿಮಗೆ ಮುತ್ತು ಕೊಡಬೇಕು ಅಂತ ಅನ್ನಿಸ್ತಿದೆ. ಹಾಗಿದ್ರೆ ಏನು ಮಾಡಲಿ? ನಿಮಗೆ ಗಂಡ ಅಂತ ಅನ್ನಿಸ್ಬೇಕು ಅಂದರೆ ನಾನು ನಿಮಗೆ ಮುತ್ತು ಕೊಟ್ಟೇ ಬಿಡಬೇಕು. ಇವತ್ತಂತೂ ತಡೆಯೋ ಮಾತೇ ಇಲ್ಲ ಅಂತ ಹೇಳಿ ಕಾಲ್ ಮಾಡೋಕೆ ಮುಂದೆ ಆಗೇ ಬಿಡ್ತಾನೆ ಸುಶಾಂತ್. ಆ ಕಡೆ ಕಾಲ್ ರಿಸೀವ್ ಮಾಡೋಕ್ಕಾಗ್ತಿಲ್ಲ, ಬಿಕಾಸ್ ಮಾವನ ಜೊತೆ ರೈಡಲ್ಲಿದ್ದಾಳೆ ಆರಾಧನಾ. ಕಾಲ್ ಬರ್ತಿದೆ. ಫೈನಲಿ ಫ್ಯಾಕ್ಟ್ರಿ ಬರುತ್ತೆ, ಬೈಕ್ ನಿಲ್ಲಿಸ್ತಾರೆ. ನಂತರ ಏನಮ್ಮ ಕಾಲ್ ರಿಸೀವ್ ಮಾಡು, ಏನು ಯಾರು ಅಂದಾಗ ಅದೇ ಫ್ರೆಂಡ್ ಮಾವ ಅಂತ ಹೇಳ್ತಿದ್ದಾಳೆ. ಬಿಕಾಸ್ ಇವ್ರು ಯಾಕೆ ಈಗಲೇ ಕಾಲ್ ಮಾಡ್ತಿದ್ದಾರೆ ಅಂತ ಆರಾಧನಾ ಅನ್ಕೋತಿದ್ದಾಳೆ. ನಂತರ ರಿಸೀವ್ ಮಾಡಮ್ಮ, ಯಾರು ನಿಮ್ಮ ಚೆನ್ನೈ ಫ್ರೆಂಡಾ ಅಂತ ಕೇಳ್ತಿದ್ದಾರೆ. ಬಿಕಾಸ್ ಅವ್ರಿಗೆ ಅರ್ಥ ಆಗ್ತದೆ ಗಂಡನ ಕಾಲ್ ಬರ್ತದೆ, ಅದಕ್ಕೋಸ್ಕರ ಆರಾಧನಾ ನಾನು ಇದ್ದೀನಿ ಅಂತ ಕಾಲ್ ರಿಸೀವ್ ಮಾಡ್ತಿಲ್ಲ ಅಂತ. ರಿಸೀವ್ ಮಾಡಮ್ಮ, ಕೊಡಿಲಿ ನಾನು ರಿಸೀವ್ ಮಾಡ್ತೀನಿ ಅಂತ ಹೇಳಿ ರಿಸೀವ್ ಮಾಡೇ ಬಿಟ್ರು. ತಕ್ಷಣ ಕಾಲ್ ರಿಸೀವ್ ಮಾಡಿದ್ದೆ, ಮುನಿಯಮ್ಮ ಐ ಲವ್ ಯು ಅಂತ ಹೇಳಿ ಪಪ್ಪಿ ಕೊಟ್ಟೇ ಬಿಟ್ರು. ಓ ಮೈ ಗಾಡ್, ಈ ಕಡೆ ಏನಿದು ಯಾವತ್ತೂ ಇಲ್ದಿರು ಸುಶಾಂತ್ ಅವ್ರು ಇವತ್ತು ಯಾಕಪ್ಪ ಮುತ್ತು ಕೊಟ್ಟರು ಮಾವ ಫೋನ್ ರಿಸೀವ್ ಮಾಡಿದಾಗಲೇ ಅಂತ. ಮಗ ಮುತ್ತು ಕೊಟ್ಟಿದ್ದು ನೋಡಿ, ಓ ಮೈ ಗಾಡ್, ಧರ್ಮೇಂದ್ರ ಅಂಕಲ್ ಮುಖ ನೋಡೋಕ್ಕಾಗ್ತಿಲ್ಲ. ಫೈನಲಿ ಯಾಕ್ರಿ ಮಾತಾಡ್ತಿಲ್ಲ, ಮಾತಾಡ್ರಿ ಆರಾಧನಾ ಅವರೇ, ಮುನಿಯಮ್ಮ ಅವರೇ ಅಂತ ಸುಶಾಂತ್ ಹೇಳ್ತಿದ್ರೆ, ಯಾರಪ್ಪ ಮಾತಾಡಬೇಕು, ನಾನು ನಿಮ್ಮಪ್ಪ ಮಾತಾಡ್ತಿರೋದು ಅಂತ ಹೇಳ್ತಿದ್ದಾರೆ. ಓ ಮೈ ಗಾಡ್, ಅಪ್ಪ ಕಾಲ್ ರಿಸೀವ್ ಮಾಡಿದ್ದ, ಅಯ್ಯೋ ಸಿಕ್ಕಾಕೊಂಡಲ್ಲ ಅಂತ ಈ ಕಡೆ ಸುಶಾಂತ್, ಆ ಕಡೆ ಆರಾಧನಾ ಇಬ್ಬರು ಕೂಡ ಪೀಚಾಡ್ತಿದ್ರೆ. ಈ ಕಡೆ ಮಾವಾಗೆ ದಿಲ್ ಖುಷಿ ಆಗ್ತದೆ. ಬಿಕಾಸ್ ಗಂಡ ಹೆಂಡತಿ ತುಂಬ ಚೆನ್ನಾಗಿದ್ರೆ, ತನ್ನ ಮಗ ಮತ್ತು ಸೊಸೆ ಚೆನ್ನಾಗಿರು ಯಾರಿಗೆ ತಾನೇ ಖುಷಿ ಆಗಲ್ಲ? ಅವರ ಕ್ಷೇಮನ ಖುಷಿನ ಬಯಸುವ ಅಪ್ಪ ಅಮ್ಮಂಗೆ ಖಂಡಿತ ಖುಷಿ ಆಗುತ್ತಾ. ಹಾಗಾದ್ರೆ ಮುಂದೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ